ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಶುಕ್ರವಾರ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಪದಾಧಿಕಾರಿಗಳು ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದರು. E5 ನ್ಯೂಸ್ಗೆ ಸ್ವಾಗತ. ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಪದಾಧಿಕಾರಿಗಳಿಂದ ಭೂಮಿ ಪೂಜೆ, ಮಹರ್ಷಿ ವಾಲ್ಮೀಕಿ ಶಿಲಾ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಹೃದಯ ಭಾಗವಾದ ವಾಲ್ಮೀಕಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಶಿಲಾ ಪುತ್ಥಳಿ ನಿರ್ಮಾಣಕ್ಕಾಗಿ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಪದಾಧಿಕಾರಿಗಳು ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಮಾತನಾಡಿ, ಹೋಬಳಿ ಕೇಂದ್ರವಾದ ನಾಯಕನಹಟ್ಟಿ ಪಟ್ಟಣದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಶಿಲಾ ಪುತ್ಥಳಿ ನಿರ್ಮಾಣ ಮಾಡಬೇಕು ಅನ್ನೋದು ಹಲವು ವರ್ಷಗಳ ಕನಸಾಗಿತ್ತು. ಹಟ್ಟಿ ಮಲ್ಲಪ್ಪ ನಾಯಕ ಸಂಘವು ಪುತ್ಥಳಿ ನಿರ್ಮಾಣಕ್ಕೆ ಅಗತ್ಯವಾಗಿರುವ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಲಾಗಿದೆ. ಪಟ್ಟಣ ಪಂಚಾಯಿತಿಯಿಂದ ಪುತ್ಥಳಿ ನಿರ್ಮಾಣದ ಬಗ್ಗೆ ಸಭಾ ನಡವಳಿಕೆ ತಂದು ಸರ್ವ ಸದಸ್ಯರ ಅನುಮೋದನೆ ಪಡೆಯಲಾಗಿದೆ. ಹಾಗೆ ಜಿಲ್ಲಾಡಳಿತ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಿಂದ ಅಗತ್ಯ ಅನುಮತಿಯನ್ನು ಪಡೆಯಲಾಗಿದೆ. ಪುತ್ಥಳಿ ನಿರ್ಮಾಣಕ್ಕೆ ಅಗತ್ಯವಾಗಿರುವ ಅನುದಾನವನ್ನು ಹೋಬಳಿಯಾದ್ಯಂತ ಸುಮಾರು 40ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ವಾಲ್ಮೀಕಿ ನಾಯಕ ಸಮುದಾಯದ ಪ್ರತಿ ಮನೆಯಿಂದಲೂ ದೇಣಿಗೆಯನ್ನು ಸಂಗ್ರಹಿಸಲಾಗಿದೆ. ಅಕ್ಟೋಬರ್ 7ರಂದು ನಡೆಯಲಿರುವ ಮಹರ್ಷಿ ವಾಲ್ಮೀಕಿ ಜಯಂತಿಯೊಂದು ನೂತನ ವಾಲ್ಮೀಕಿಯವರ ಶಿಲಾ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ರು. ಹಟ್ಟಿ ಮಲ್ಲಪ್ಪ ನಾಯಕ ಸಂಘವು ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗೆ ಹೋಬಳಿಯಾದ್ಯಂತ ಬರೀ ವಾಲ್ಮೀಕಿ ನಾಯಕ ಜನಾಂಗವಲ್ಲದೆ ಎಲ್ಲ ಸಮುದಾಯಗಳ ಸಹಕಾರವನ್ನ ಸಂಘದ ವತಿಯಿಂದ ಕೋರಲಾಗಿದ್ದು, ಎಲ್ಲರ ಸಹಕಾರದಿಂದ ಪುತ್ಥಳಿ ನಿರ್ಮಾಣ ಕಾರ್ಯ ನೆರವೇರಿಸಲಾಗುವುದು ಅಂತ ಹೇಳಿದ್ರು. ಇದೇ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಹೀರಮ್ಮ, ಸುನೀತಾ, ಮುದಿಯಪ್ಪ, ತಿಪ್ಪೇಶ್, ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಪದಾಧಿಕಾರಿಗಳಾದ ಎಸ್ ಹೋಬಯ್ಯ, ದೊಡ್ಡಬೋರಯ್ಯ, ನಾಗರಾಜ್, ಚಿನ್ನಯ್ಯ, ಹನುಮಣ್ಣ, ಬೈಯಣ್ಣ, ಗ್ರಾಮಸ್ಥರಾದ ಮಲ್ಲಿಕಾರ್ಜುನ, ಟಿ ಬಸಣ್ಣ, ಪಾಲಯ್ಯ, ಚಿನ್ನಪಾಲಯ್ಯ, ಜಿಟಿ ದೇವರಾಜ್, ಜಿವೈ ತಿಪ್ಪೇಸ್ವಾಮಿ, ತಿಪ್ಪಮ್ಮ, ಹುಚ್ಚಮಲಯ್ಯ ಇನ್ನೂ ಹಲವರು ಹಾಜರಿದ್ದರು. ಹರೀಶ್, E5 ನ್ಯೂಸ್, ನಾಯಕನಹಟ್ಟಿ. ಅಕ್ಟೋಬರ್ 8ನೇ ತಾರೀಕು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು, ಹಿರಿಯರು, ಎಲ್ಲ ಮುಖಂಡರು ಊರಿನಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ತನು ಮನ ಧನದೊಂದಿಗೆ ಚಿಂತೆ ಮಾಡಿ ಈ ನಮ್ಮ ಹೋಬಳಿ ಮಟ್ಟದಲ್ಲಿ ಮಾಡತಕ್ಕಂತ ಒಂದು ವಾಲ್ಮೀಕಿ ಪ್ರತಿಮೆಗೆ ತಾವೆಲ್ಲ ಸಹಾಯ ಮಾಡಬೇಕು. ಎಲ್ಲ ಜಾತಿ ಜನಾಂಗ ಸರ್ವಾಂಗ ಜನಾಂಗಕ್ಕೆ ವಿಶ್ವಕ್ಕೆ ಗುರುಗಳಾಗಿರ್ತಕ್ಕಂಥವ್ರು, ಒಂದು ಜಾತಿಗೆ ಸೀಮಿತವಾಗಿರುವುದಿಲ್ಲ. ತಾವು ದಯವಿಟ್ಟು ಇದನ್ನು ಬಹಳ ಮನಗಂಡು ಗ್ರಾಮದಲ್ಲಿರ್ತಕ್ಕಂಥ ಮುಖಂಡಗಳು ಎಚ್ಚೆತ್ಕೊಂಡು ದಿನ ಸಾಯಂಕಾಲ 1 ಗಂಟೆ ಪ್ರತಿ ಮನೆಗೆ ಹೋಗಿ ಅವರಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬದ್ದು ಒಂದು 10 ರೂಪಾಯಿ ಆದ್ರೂ ಬೀಳಲೇಬೇಕಿಲ್ಲಿ. ನಾನು ಕೊಟ್ಟಿದ್ದೀನಿ, ನಾನು ಸಮಾಜದ ಮುಖಂಡ, ನಾನು ಸಮಾಜದವನು, ವಾಲ್ಮೀಕಿ ಸೇರಿದವನು ಅನ್ನೋ ಒಂದು ಭಕ್ತಿಯನ್ನು ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಡ್ತಾರ ಅಂತ ಹೇಳಿ ನಮ್ಮ ನಾಯಕನಹಟ್ಟಿ ಹೋಬಳಿಯ ಪರವಾಗಿ, ಆಮೇಲೆ ಸಮಿತಿಯವರನ್ನು ಮುಖಂಡರುಗಳನ್ನು ಜವಾಬ್ದಾರಿ ತಗೋಬೇಕು. ಇದು ಇಡೀ ಹೋಬಳಿ ಸಮಾಜದ ವತಿಯಿಂದ ಮಾಡಿರ್ತಕ್ಕಂಥದ್ದು. ನಮ್ಮ ವಾಲ್ಮೀಕಿ ಸಂಘ ಒಂದೇ ಮುಖ್ಯ ಅಲ್ಲ, ನಿಮಗೆ ಇಡೀ ಸಮಾಜ ಸೇರಿ ಮಾಡ್ತಕ್ಕಂಥದ್ದು ಒಂದು ಪ್ರತಿಭೆಗೋಸ್ಕರ ನಾವೆಲ್ಲರೂ ಸೇರಿ ಇನ್ನ 2 ತಿಂಗಳೊಳಗೆ, 2 ತಿಂಗಳಿಲ್ಲ, ಇನ್ನ 1.5 ತಿಂಗಳೈತೆ, 1.5 ತಿಂಗಳೊಳಗಾಗಿ ಈ ಪ್ರತಿಷ್ಠಾಪನೆ ಮಾಡಬೇಕು. ಬಹಳ ಅದ್ದೂರಿಯಾಗಿ ತಾವೆಲ್ಲರೂ ಸಹಕರಿಸ್ತಾರ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ.